ಸರ್, ಈಗ ಒಂದು ಬ್ರಿಡ್ಜ್ನ ಕಾರ್ಯಕ್ರಮದಲ್ಲಿ ಸಿಎಂ ಸೇರಿದಂತೆ ಸಾಕಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸಿರುತ್ತದೆ. ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಮತ್ತು ಪಾಲನೆ ಆಗಿಲ್ಲ. ಅದಕ್ಕೆ ನಿಜ ಅದು. ಯಾಕಂದರೆ ಸಿ ಎಮ್ ಅವರು ಡೇಟಿಗೆ ಅವ್ರಿಗೆ ಮ್ಯಾಚ್ ಆಗಿಲ್ಲ. ಇವರು ತಡವಾಗಿ ಕಮ್ಯುನಿಕೇಟ್ ಮಾಡೋದ್ರಿಂದ ಸಿ ಎಮ್ ಅವರು ಬೇರೆ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಅವ್ರು ಬರಲಿಕ್ಕಾಗಿಲ್ಲ. ಸೊ ಗೊಂದಲ ಇದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಮುಂದಿನ ದಿನಗಳನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡಿದೆ ಸರ್ಕಾರ, ಎರಡೂ ಸರ್ಕಾರಗಳು. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಪಾಲ್ಗೊಳ್ಳೋದು ಆಗಲೇ ಪಾಲ್ಗೊಳ್ಳೋದು ಅಂತ ಹೇಳಾಗಿದೆ. ನೀವು ಬಂದೀಗ ನೋಡೋಣ, ನಾವು ಚರ್ಚೆ ಮಾಡ್ತೀವಿ. ಶಾಸಕರಿದ್ದಾರೆ, ಸ್ಥಳೀಯ ಶಾಸಕರು, ಅವ್ರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ಅಲ್ಲ, ಇದರಲ್ಲಿ ರಾಜ್ಯ ಸರ್ಕಾರದ ಕೊಡುಗೆ ಎಷ್ಟು ಮಟ್ಟಿಗೆ ಇದೆ ಅಂತ ಎಕ್ಸ್ಪ್ಲೇಷನ್ ಮಾಡೋಂಥ ಅಗತ್ಯ ಇದೆಯಾ? ಎಕ್ಸ್ಪ್ಲೇನ್ಗಿಂತನೂ ಸೌಹಾರ್ದದಿಂದ ಮಾಡಬೇಕಿದು. ಇದೊಂದು ಘರ್ಷಣೆ ಅಲ್ಲ, ಸೌಹಾರ್ದದಿಂದ ಬಗೆಹರಿಬೇಕು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು. ಸೊ ರಾಜ್ಯ ಸರ್ಕಾರ ಇದ್ದಾಗೆ ಅದು ಕಟ್ಟಲಿಕ್ಕೆ ಸಾಧ್ಯ ಆಗ್ತೈತೆ. ದುಡ್ಡು ಕೊಟ್ಟರು ಜಮೀನು ಯಾರ್ದ್ರೆ ರಾಜ್ಯ ಸರ್ಕಾರದ ಇರ್ತದೆ. ಸೊ ಅವ್ರದ್ದು ಇವ್ರದ್ದು ಹೆಚ್ಚಿಲ್ಲ. ಪ್ರಶ್ನೆ ಫ್ರೆಂಡ್ಲಿ ಆಗಿ ಮಾಡಬೇಕಾಗ್ತದೆ, ಅಷ್ಟೇ ಇದೆ ಉದ್ದೇಶ. ಇಲ್ಲ, ನನಗೇನು ಅನಿಸಲ್ಲ, ಆ ಥರ ಏನಿಲ್ಲ. ಪರಿಹಾರ ಎರಡು ಸರ್ಕಾರ ಮಧ್ಯೆ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ತಾರೆ. ಹೇಳಿ. ಶಾಸಕರು ಮೊನ್ನೆ ಪತ್ರಿಕೆಗಳಿಗೆ ಕೊಟ್ಟಿದ್ದಾರೆ, ಸ್ಥಳೀಯ ಶಾಸಕರಿಗೆ ಒಂದು ಗೌರವಯುತವಾಗಿ ಆಹ್ವಾನ ಪತ್ರವನ್ನು ಕೊಡೋದಿಲ್ಲ ಅಂತಂದರೆ ಇದು ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಮತದಾರರಿಗೆ ಮಾಡುವ ಅವಮಾನ ಅಲ್ವಾ ಸರ್? ಆಗಿದೆ, ಅದೇ ಲೋಪ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಎರಡು ಸರ್ಕಾರಗಳು ಕೂತು ಸರಿಪಡಿಸ್ಬೇಕು. ಮುಂದೆ ಈ ರೀತಿ ಆಗದಂಗೆ ಹಾಕಿದ್ದು ಒಂದೇ ಅಲ್ಲ, ಮತ್ತೆ ಪದೇ ಇಂಥ ಕಾರ್ಯಕ್ರಮ ಬರ್ತಾನೆ ರಾಜ್ಯದಲ್ಲಿ. ಸೊ ಹಾಗೆ ಸರಿ ಮಾಡುವಂಥ ಪ್ರಯತ್ನ ಎರಡು ಕಡೆಯಿಂದ ಆಗುತ್ತೆ. ಮುಖ್ಯಮಂತ್ರಿಗಳು ಕೂಡ ನಿನ್ನೆ ರಾತ್ರಿ ಲೇಟಾಗಿ ಆಹ್ವಾನ ಪತ್ರ ಬಂದಿದೆ, ಹಾಗೆ ನನಗೆ ಬೇರೆ ಕಾರ್ಯಕ್ರಮ ಇದೆ ಅಂತ ಅದೇ ಹೇಳಿದ್ರೆ ನಾವು ಅವ್ರಿಗೆ ಮುಂಚೆನೇ ಫಿಕ್ಸ್ ಆಗಿದೆ, ಇಂಡಿಗೆ ಹೋಗಬೇಕಾಗಿದೆ. ಇದು ಇಲ್ಲಿ ಫಿಕ್ಸ್ ಆಗೋದ್ರಿಂದ ಸ್ವಲ್ಪ ಗೊಂದಲ ಆಗಿದೆ, ಅಂತ ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಆಪರೇಷನ್ ಬಿಜೆಪಿ ಬಗ್ಗೆ ನಾನು ಮಾತು ಕೇಳ್ಬೋದು. ಇಲ್ಲ ಅದೇನಿಲ್ಲ, ಸಾಕಿಷ್ಟೇ. ಇದು ಓನ್ಲಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.